spending thousands on your skincare products, but ಏನು ರಿಸಲ್ಟ್ ಸಿಗ್ತಿಲ್ಲ. I think we should talk. Hello, you guys. Radhe Radhe. Welcome back to my YouTube channel, Pretty Confused. So, this is gonna be my first official video on YouTube. ಇವತ್ತಿನ ವಿಡಿಯೋಲಿ let's talk about skin and skincare. ನಾವೆಲ್ಲ ಈ ಒಂದು ಫೇಸನ್ನು ದಾಟಿರ್ತೀವಿ. ಎಷ್ಟೊಂದು ಕ್ಲೆನ್ಸಸ್ಗಳನ್ನ ಟ್ರೈ ಮಾಡ್ತೀವಿ, ಲೇಯರಿಂಗ್ ಇಟ್ ವಿತ್ ಸೆರಮ್ಸ್, ಮಾಯಶ್ಚರೈಸರ್ಸ್, ಸನ್ಸ್ಕ್ರೀನ್ಸ್ ಆ್ಯಂಡ್ ವಾಟ್ ನಾಟ್. ನಥಿಂಗ್ ಸೀಮ್ಸ್ ಟು ವರ್ಕ್. ಮೇ ಬಿ ದ ಪ್ರಾಡಕ್ಟ್ ವಾಸ್ ನಾಟ್ ದ ಪ್ರಾಬ್ಲಮ್. ಎಲ್ಲೋ ನಾವು ನಮ್ಮ ಸ್ಕಿನ್ ಟೈಪ್ನ ಅರ್ಥ ಮಾಡ್ಕೊಳ್ದಲ್ಲೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀವಿ. ದಟ್ಸ್ ದ ಮೇನ್ ಪ್ರಾಬ್ಲಮ್. ಸೊ ಹಿಯರ್ ಐ ಆಮ್ ಟು ಹೆಲ್ಪ್ ಯು ಥ್ರೂ ಆಲ್ ದೀಸ್ ಕನ್ಫ್ಯೂಷನ್ಸ್. ಸೊ ಸ್ಕಿನ್ ಟೈಪ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಲ್ಲ, ಪ್ರಾಕ್ಟಿಕಲ್ ಆಗಿ ನಮ್ಮ ಸ್ಕಿನ್ ಯಾವ ಟೈಪ್ಗೆ ಬಿಲಾಂಗ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ಥಿಂಗ್, ಸ್ಕಿನ್ ಟೈಪ್ಸ್ ಯಾವ್ಯಾವ್ದು ಅಂತ ತಿಳ್ಕೊಳ್ಳೋಣ. ನಾರ್ಮಲ್ ಸ್ಕಿನ್ ಟೈಪ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನಲ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಸೊ ಇದಿಷ್ಟನ್ನು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾರ್ಮಲ್ ಸ್ಕಿನ್ ಅಂದರೆ ಹೇಗಿರುತ್ತೆ, ಅಥವಾ ಡ್ರೈ ಸ್ಕಿನ್ ಅಂದರೆ ಹೇಗಿರುತ್ತೆ, ನಾವು ಹೇಗೆ ನಮ್ಮ ಸ್ಕಿನ್ ಟೈಪ್ನ ಅರ್ಥ ಮಾಡ್ಕೋಬೇಕು, ಇದಕ್ಕೂ ನಾವು ಡರ್ಮಟ್ ಹತ್ರ ಹೋಗಿ ತಿಳ್ಕೊಬೇಕಾ? ನೋ, ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್. ಸೊ ಟೇಕ್ ಅ ಗುಡ್ ಕ್ಲೆನ್ಸರ್ ಆ್ಯಂಡ್ ವಾಶ್ ಯೋರ್ ಫೇಸ್ ವಾಶ್ ಮಾಡಿ 1 hour ಸ್ಕಿನ್ಗೆ ಏನೂ ಅಪ್ಲೈ ಮಾಡ್ದಲೆ ಜಸ್ಟ್ ಹಾಗೆ ಬಿಡಿ. ಆಫ್ಟರ್ 1 hour ನಿಮ್ಮ ಸ್ಕಿನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿ. ಫಾರ್ ಇನ್ಸ್ಟೆನ್ಸ್, ಇವಾಗ ನಿಮ್ಮ ಲಿಪ್ಸ್ ಅರೌಂಡ್ ಅಥವಾ ಮೌತ್ ಏರಿಯಾ ಅಲ್ಲಿ ನಿಮಗೆ ಡ್ರೈನೆಸ್ ಇದೆ ಅಥವಾ ಚೀಕಲ್ಲಿ ಟೈಟ್ನೆಸ್ ಇದೆ ಅಂತಂದರೆ ಯು ಫಾಲ್ ಅಂಡರ್ ಡ್ರೈ ಸ್ಕಿನ್ ಕ್ಯಾಟಗರಿ. ಇಲ್ಲ ನಮಗೆ ನೋಸ್ ಅರೌಂಡ್ ಆಯಿಲ್ ಸೆಕ್ರೆಷನ್ ಇದೆ ಅಥವಾ ಸ್ಕಿನ್ನಿನ ವಿತೌಟ್ ಮಾಯಶ್ಚರೈಸರೇ ಪ್ಲಂಪಿ ಆಗಿದೆ ಅಂತಂದರೆ ಸೊ ಯು ಕಮ್ ಅಂಡರ್ ಆಯಿಲಿ ಸ್ಕಿನ್ ಕ್ಯಾಟಗರಿ. ಇದೆರಡೂ ಅಲ್ಲಪ್ಪ, ನನ್ನ ಸ್ಕಿನ್ ನಾರ್ಮಲ್ಲೇ ಅನ್ನಿಸ್ತದೆ, ನನಗೇನು ಫೀಲ್ ಆಗ್ತಿಲ್ಲ, ನನಗೇನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ, ನಾನು ಫೇಸ್ ವಾಶ್ ಮಾಡಿದಾಗ ಹೆಂಗೆ ಫೀಲ್ ಇತ್ತು 1 hour ಆದಮೇಲೂ ನಾನು ಹಾಗೆ ಫ್ರೆಶ್ ಫೀಲ್ ಮಾಡ್ತಿದ್ದೀನಿ ಅಂದರೆ ಸೊ ಯು ಕಮ್ ಅಂಡರ್ ನಾರ್ಮಲ್ ಕ್ಯಾಟಗರಿ, ಗಾಡ್ಸ್ ಫೇವ್ರೆಟ್ ಕಿಡ್ಸ್. ಆ್ಯಂಡ್ ನಮ್ಮ ಟಿ ಝೋನ್ ಅಂದರೆ ಫೋರ್ಹೆಡ್ ಮತ್ತು ನೋಸ್, ನಮ್ಮ ಸಿ ಝೋನ್ ಅಂದರೆ ಚೀಕ್ಸ್, ಈ ಏರಿಯಾಸ್ಗಳನ್ನ ನೋಡ್ಕೋಬೇಕಾಗತ್ತೆ. ನಮ್ಮ ಟಿ ಝೋನಲ್ಲಿ ಆಯಿಲ್ ಕೂರ್ತಾ ಇದೆ, ಸಿ ಝೋನಲ್ಲಿ ನಮಗೆ ಡ್ರೈ ಅನ್ನಿಸ್ತಿದೆ ಅಂದರೆ ಯು ಫಾಲ್ ಅಂಡರ್ ಕಾಂಬಿನೇಷನಲ್ ಸ್ಕಿನ್ ಕ್ಯಾಟಗರಿ. ಮತ್ತೆ ಲಾಸ್ಟ್ ಸ್ಕಿನ್ ಟೈಪ್, ಫೇಸ್ ವಾಶ್ ಮಾಡಿ ಸ್ವಲ್ಪ ಟೈಮ್ ಆದಮೇಲೆ ಫೇಸಲ್ಲಿ ರೆಡ್ನೆಸ್ ಕಾಣಿಸ್ಕೊಳ್ತಾ ಇದೆ, ಇಲ್ಲ ಬಂಪಿನೆಸ್ ಕಾಣಿಸ್ಕೊಳ್ತಾ ಇದೆ, ಇಲ್ಲ ರ್ಯಾಷಸ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಯು ಕಮ್ ಅಂಡರ್ ಸೆನ್ಸಿಟಿವ್ ಸ್ಕಿನ್ ಕ್ಯಾಟಗರಿ. ಸೊ ನಾವ್ ದಟ್ ವಿ ನೋ ಆ ಸ್ಕಿನ್ ಟೈಪ್, ಬೇಸಿಕ್ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬೇಸಿಕ್ ಸ್ಕಿನ್ ಕೇರಲ್ಲಿ 3 steps ಇರುತ್ತೆ. ಫಸ್ಟ್, ಕ್ಲೆನ್ಸಿಂಗ್ our skin, second, moisturizing our skin, and third is sunscreen. So now let's take a moment to understand common mistakes we all tend to do. First mistake, ಮಾಯಶ್ಚರೈಸರ್ನಾಗಲಿ ಇಲ್ಲ ಸನ್ಸ್ಕ್ರೀನ್ನಾಗಲಿ ಸ್ಕಿಪ್ ಮಾಡೋದು. ಈ ಮಿಸ್ಟೇಕ್ನ ಆಯಿಲಿ ಸ್ಕಿನ್ ಅವ್ರು ತುಂಬ ಜಾಸ್ತಿ ಮಾಡ್ತಾರೆ. ಒಂದು ರೀಸನ್ ಏನಂದರೆ ಮಾಯಶ್ಚರೈಸರ್ ಹಾಕಿದ್ರೆ ಸ್ಕಿನ್ ಇನ್ನೂ ಆಯಿಲಿ ಕಾಣುತ್ತೆ, ಡಲ್ ಕಾಣಿಸ್ತಿರುತ್ತೆ. ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಟ್ಯಾಂಡ್ ಲುಕ್ ಬರ್ತಾ ಇದೆ ನಮಗೆ. ಸನ್ಸ್ಕ್ರೀನ್ ಟ್ಯಾನ್ ಆಗಬಾರ್ದು ಅಂತ ಹಾಕ್ತೀವಿ, ಬಟ್ ಸ್ವಲ್ಪ ಡಾರ್ಕ್ ಆಗುತ್ತೆ ಮುಖ ಅಂತ. ಆಲ್ ದಟ್ ಯು ನೀಡ್ ಟು ನೋ ಇಸ್ ನೀವು ರಾಂಗ್ ಮಾಯಶ್ಚರೈಸರ್ ಇಲ್ಲ ಸನ್ಸ್ಕ್ರೀನ್ ಚೂಸ್ ಮಾಡಿದ್ದೀರಾ ಅಂತ. ಓಕೆ, ದ ಸೆಕೆಂಡ್ ಕಾಮನ್ಲಿ ಮೇಡ್ ಮಿಸ್ಟೇಕ್ ಇಸ್ ಓವರ್ ಕ್ಲೆನ್ಸಿಂಗ್ ಓ ವಾಷಿಂಗ್ ಅ ಸ್ಕಿನ್ ಆಫ್ ಫೇಸ್. ಸೊ ಹೌದು, ತುಂಬ ಡಸ್ಟ್ಗೆ ಎಕ್ಸ್ಪೋಸ್ ಆಗಿದ್ದೀವಿ ಅಂದ್ಕೊಂಡು ಓವರ್ ಕ್ಲೆನ್ಸ್ ಮಾಡೋದು ಇಟ್ಸ್ ಅ ಕಾಮನ್ ಹ್ಯಾಬಿಟ್. ಹೌದು, ನೀವು ಕ್ಲೆನ್ಸ್ ಮಾಡಿದಾಗ ನಿಮ್ಮ ಡರ್ಮಲ್ ಲೇಯರ್ ಮೇಲೆ ಕೂತಿರೋ ಡಸ್ಟ್ ಮತ್ತು ಸ್ವೆಟ್ ವಾಶ್ ಔಟ್ ಆಗುತ್ತೆ, ಬಟ್ ಇಟ್ ಆಲ್ಸೋ ಟೆನ್ಸ್ ಟು ಟೇಕ್ ಹೈಡ್ರೇಷನ್ ಔಟ್ ಆಫ್ ಯುವರ್ ಡರ್ಮಲ್ ಲೇಯರ್. ದ್ಯಾಟ್ಸ್ ಅ ಬಿಗ್ ನೋ for your skin. Adu especially for dry skin people, it's a big no. So now let's talk about third most common mistake. It's using your friends skincare products. Our skin type ke work agid products nimgu work agbeku anta iralla. So again, that is the most common mistake we all tend to do. Lastly, let's talk about this main mistake we all tend to do, though we know it, underhydration. Howdu our skin needs the maximum hydration. Keeping all these mistakes in our mind, basic skincare routine ಯಾವ್ಯಾವ ಸ್ಕಿನ್ ಟೈಪ್ಗೆ ಹೇಗೆ ಮಾಡಬೇಕು ಅಂತ ಲೆಟ್ಸ್ ಜಸ್ಟ್ ಟಾಕ್ ಅಬೌಟ್ ಇಟ್. ಆ್ಯಂಡ್ ದ ಮೇನ್ ಥಿಂಗ್ ವಿ ಶುಡ್ ರಿಮೆಂಬರ್ ಇಸ್ ಸ್ಕಿನ್ ಕೇರ್ ಅನ್ನೋದು ಒಂದಿನ ಅಥವಾ ಓವರ್ ನೈಟ್ ಆಗೋ ಪ್ರಾಸೆಸ್ ಅಲ್ಲ, ಇಟ್ಸ್ ಅ ರೂಟೀನ್. ಲೆಟ್ಸ್ ಜಸ್ಟ್ ಸೆಟ್ ಅ ರೂಟೀನ್. ಬೇಸಿಕ್ ಸ್ಕಿನ್ ಕೇರ್ ಫಾರ್ ಎನಿ ಟೈಪ್ ಆಫ್ ಸ್ಕಿನ್, ಫಾರ್ ಮಾರ್ನಿಂಗ್ ಇಟ್ ಇಸ್ ಕ್ಲೆನ್ಸಿಂಗ್, ಮಾಯಶ್ಚರೈಸಿಂಗ್ ಆ್ಯಂಡ್ ದೆನ್ ಸನ್ಸ್ಕ್ರೀನ್. ಇನ್ ದ ನೈಟ್ ಇಟ್ ಇಸ್ ಕ್ಲೆನ್ಸಿಂಗ್ ಆ್ಯಂಡ್ ಮಾಯಶ್ಚರೈಸಿಂಗ್. ಇವಾಗ ಲೆಟ್ಸ್ ಟಾಕ್ ಅಬೌಟ್ ನಾರ್ಮಲ್ ಸ್ಕಿನ್ ಟೈಪ್, God's favorite kids. ಹೌದು, ಸೊ ಇಟ್ಸ್ ವೆರಿ ಈಸಿ ಫಾರ್ ಪೀಪಲ್ ವಿತ್ ನಾರ್ಮಲ್ ಸ್ಕಿನ್ ಟೈಪ್. ನಾರ್ಮಲ್ ಸ್ಕಿನ್ ಟೈಪ್ ಅವ್ರು ಏನೇನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟ್,
ಆಸ್ ವಿ ನೋ ಬೇಸಿಕ್ ಸ್ಕಿನ್ ಕೇರ್ ರುಟೀನ್. ಕ್ಲೆನ್ಸರ್ ಬಂದ್ಬಿಟ್ಟು ಯು ಕ್ಯಾನ್ ಯೂಸ್ ನಯಾಸಿನಮೈಡ್ ಇಲ್ಲ ವೈಟಮಿನ್ ಸಿ ಬೇಸ್ ಇರೋ ಕ್ಲೆನ್ಸರ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಫಾರ್ ಮಾಯಶ್ಚರೈಸರ್ ಯು ಕ್ಯಾನ್ ಗೋ ವಿತ್ ಜೆಲ್ ಬೇಸ್ಡ್ ಮಾಯಶ್ಚರೈಸರ್. And for sunscreen also you can go with gel based sunscreen, or also you can opt matte sunscreen only if ನಿಮ್ಮ ಸ್ಕಿನ್ ಡ್ರೈ ಆಗ್ತಿಲ್ಲ, ಚೂರು ಡ್ರೈ ಆಗಲ್ಲ ಅನ್ನೋದಾದ್ರೆ you can opt for matte sunscreen. Now let's talk about oily skin. Talking about oily skin, dealing with oily skin is such a pain. So I'll try to simplify the basic skincare routine for you guys. ಫಸ್ಟ್ ಕ್ಲೆನ್ಸರ್ ಅಲ್ಲಿ ಬಂದ್ಬಿಟ್ಟು ಈದರ್ ನೀವು ಸ್ಯಾಲಿಸಿಲಿಕ್ ಆಸಿಡ್ ಇಲ್ಲ ನಯಾಸಿನಮೈಡ್ ಬೇಸ್ಡ್ ಕ್ಲೆನ್ಸರ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದಾದ್ಮೇಲೆ ಸೆರಮ್ ಯೂಸ್ ಮಾಡ್ತೀರಾ ಅಂದ್ರೆ ಪ್ಲೀಸ್ ಡು ನಾಟ್ ಯೂಸ್ ಎನಿ ಸಿರಮ್ಸ್ ಅದರ್ ದ್ಯಾನ್ ನಯಾಸಿನಮೈಡ್ ಆರ್ ಸ್ಯಾಲಿಸಿಲಿಕ್ ಆಸಿಡ್. ಅಂಡ್ ಇಫ್ ಯು ಹ್ಯಾವ್ ಆಕ್ನಿ ಪ್ರೋನ್ ಸ್ಕಿನ್, ಸ್ಯಾಲಿಸಿಲಿಕ್ ಆಸಿಡ್ ವಿಲ್ ವರ್ಕ್ಸ್ ವಂಡರ್ ಫಾರ್ ಯೋರ್ ಸ್ಕಿನ್. ಅಂಡ್ ನೆಕ್ಸ್ಟ್ ಮಾಯಶ್ಚರೈಸರ್ಗೆ ಬಂದರೆ ತುಂಬ ಲೈಟ್ ಇರೋ ಮಾಯಶ್ಚರೈಸರ್ಸ್ಗಳನ್ನ ಚೂಸ್ ಮಾಡಿ. ಅದು ಕೂಡ ಜೆಲ್ ಬೇಸ್ಡ್ ಆಗಿರಲಿ ಇಲ್ಲ ವಾಟರ್ ಬೇಸ್ಡ್ ಮಾಯಶ್ಚರೈಸರ್ಸ್ಗಳು ಸಿಗುತ್ತೆ, ಆ ಥರದನ್ನ ಪ್ರಿಫರ್ ಮಾಡಿ. ಸೊ ವೆನ್ ಯು ಆರ್ ಟ್ರೈಂಗ್ ಟು ಚೂಸ್ ಅ ಸನ್ಸ್ಕ್ರೀನ್, ಪ್ಲೀಸ್ ಗೋ ವಿತ್ ಅ ಮ್ಯಾಟ್ ಸನ್ಸ್ಕ್ರೀನ್. ಇದರಿಂದ ನಿಮ್ಮ ಮುಖ ಡಲ್ ಅನ್ಸಲ್ಲ ಅಥವಾ ಟ್ಯಾಂಡ್ ಲುಕ್ ಬರಲ್ಲ, ಆಯಿಲಿ ಅನ್ಸಲ್ಲ, ಫೇಸ್ ಗ್ರೀಸಿ ಅನ್ಸಲ್ಲ. So let's talk about night routine for oily skin. If at all your skin is prone to acne or breakouts or comedones a lot, consider using salicylic acid in the night also. Use your cleanser and then 2 to 3 drops of salicylic acid on your face. Give a gentle massage and then layer it with a good moisturizer. The next skin type ಬಂದ್ಬಿಟ್ಟು dry skin. Dry skin and winter are such an enemies. ಡ್ರೈ ಸ್ಕಿನ್ ಬಗ್ಗೆ ತಿಳ್ಕೊಳ್ಳೋಣ. ಡ್ರೈ ಸ್ಕಿನ್ ಅವರ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಹೇಗಿರಬೇಕು ಅಂತ ನಾ ಮುಂಚೆನೆ ಹೇಳಿರೋ ಹಾಗೆ, ಡ್ರೈ ಸ್ಕಿನ್ ಅವರು ಪ್ಲೀಸ್ ಡು ನಾಟ್ ಓವರ್ ಕ್ಲೆನ್ಸ್ ಯುವರ್ ಸ್ಕಿನ್. ದಟ್ಸ್ ದ ವರ್ಸ್ಟ್ ಡ್ಯಾಮೇಜ್ ಯು ಕ್ಯಾನ್ ಮೇಕ್ ಟು ಯುವರ್ ಸ್ಕಿನ್. ಓವರ್ ಕ್ಲೆನ್ಸ್ ಮಾಡಬಾರ್ದು ಅಂದರೆ ಚೂಸ್ ಯುವರ್ ಕ್ಲೆನ್ಸರ್ ವೈಸ್ಲಿ. ಡ್ರೈ ಸ್ಕಿನ್ ಅವರು ಯಾವಾಗಲೂ ಕ್ರೀಮ್ ಬೇಸ್ಡ್ ಅಥವಾ ಕ್ರೀಮಿ ಕ್ಲೆನ್ಸರ್ಸ್ಗಳನ್ನ ಆಪ್ಟ್ ಮಾಡಬೇಕು. ಅದ್ರ ಜೊತೆಗೆ ಇಫ್ ಯು ವಾಂಟ್ ಟು ಯೂಸ್ ಎನಿ ಸಿರಮ್ಸ್ ಯು ಕ್ಯಾನ್ ಗೋ ವಿತ್ ಹೈಲ್ಯೂರಾನಿಕ್ ಆಸಿಡ್. ಸೆರಮ್ ಜೊತೆಗೆ ಲೇಯರ್ ಇಟ್ ವಿತ್ ಅ ಥಿಕ್ ಮಾಯಶ್ಚರೈಸರ್ ಅಂಡ್ ಅ ಗುಡ್ ಸನ್ಸ್ಕ್ರೀನ್. ಆಯಿಲ್ ಬೇಸ್ಡ್ ಸನ್ಸ್ಕ್ರೀನ್ ವಿಲ್ ವರ್ಕ್. ಇವಾಗ ಲೆಟ್ಸ್ ಟಾಕ್ ಅಬೌಟ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಸ್ಕಿನ್ ಟೈಪ್, ಕಾಂಬಿನೇಷನಲ್ ಸ್ಕಿನ್ ಟೈಪ್. ನನಗೂ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಸೋ ಕನ್ಫ್ಯೂಸ್ಡ್ ವಾಟ್ ಟು ಯೂಸ್. ಟಿ ಝೋನಲ್ಲಿ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ದು ಸಿ ಝೋನ್ಗೆ ಯೂಸ್ ಮಾಡಿದ್ರೆ ಸ್ಕಿನ್ ಡ್ರೈ ಆಗುತ್ತೆ, ಇಲ್ಲ ಟಿ ಝೋನಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಿತ್ತು, ಬ್ರೇಕ್ಔಟ್ಸ್ ಶುರು ಆಗೋದು. ಆಲ್ ದಿಸ್ ಯೂಸ್ ಟು ಹ್ಯಾಪನ್ ವಿತ್ ಮೀ. ಸೊ ಲೆಟ್ ಮಿ ಟ್ರೈ ಟು ಫಿಕ್ಸ್ ಇಟ್ ಫಾರ್ ಯು ಗೈಸ್ ಅಟ್ ಲೀಸ್ಟ್. ಹಾಗಾದ್ರೆ 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾ? ಟಿ ಝೋನ್ಗೆ ಬೇರೆ, ಸಿ ಝೋನ್ಗೆ ಬೇರೆ? ಇಲ್ಲ. ಬಟ್ ಥ್ಯಾಂಕ್ಫುಲಿ ಇವಾಗ ಮಾರ್ಕೆಟಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನಲ್ ಪ್ರಾಡಕ್ಟ್ಸ್ ಲೈಕ್ ನಯಾಸಿನಮೈಡ್ ಮತ್ತೆ ಹೈಲ್ಯೂರಾನಿಕ್ ಆಸಿಡ್, ಇಲ್ಲ ಸ್ಯಾಲಿಸಿಲಿಕ್ ಆಸಿಡ್ ಅಂಡ್ ಹೈಲ್ಯೂರಾನಿಕ್ ಆಸಿಡ್, ಈ ಥರ ಕಾಂಬಿನೇಷನಲ್ ಪ್ರಾಡಕ್ಟ್ಸ್ಗಳಿದೆ. ಪ್ಲೀಸ್ ಆಪ್ಟ್ ದೋಸ್. ಸ್ಟಾರ್ಟಿಂಗ್ ವಿತ್ ಕ್ಲೆನ್ಸರ್ ಅಲ್ಲಿ ಯು ಕ್ಯಾನ್ ಯೂಸ್ ಎನಿ ಕ್ರೀಮ್ ಬೇಸ್ಡ್ ಕ್ಲೆನ್ಸರ್ಸ್. ಸ್ಕಿನ್ ತುಂಬ ಆಯಿಲಿ ಅನ್ನಿಸ್ತಿದ್ರೆ ಯು ಕ್ಯಾನ್ ಯೂಸ್ ನಯಾಸಿನಮೈಡ್ ಆ್ಯಂಡ್ ಸ್ಯಾಲಿಸಿಲಿಕ್ ಆಸಿಡ್ ಕಾಂಬಿನೇಷನಲ್ ಕ್ಲೆನ್ಸರ್ಸ್. ಕಮಿಂಗ್ ಟು ಸೆರಮ್ಸ್ ಕೂಡ ಅಷ್ಟೇನೆ, ಯು ಕ್ಯಾನ್ ಯೂಸ್ ಎನಿ ಕಾಂಬಿನೇಷನಲ್ ಸೆರಮ್ಸ್. ಕಮಿಂಗ್ ಟು ಮಾಯಶ್ಚರೈಸರ್ ಯೂಸ್ ಮಾಡೋಕ್ಕೆ ಮುಂಚೆ ಕಾಂಬಿನೇಷನ್ ಸ್ಕಿನ್ ಅವರು ಒಂದು ಥಿಂಗ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಸ್ಕಿನ್ ಹೇಗೆ ಬಿಹೇವ್ ಮಾಡ್ತದೆ ಅಂತ ಅರ್ಥ ಮಾಡ್ಕೊಂಡು ಮಾಯಶ್ಚರೈಸರ್ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಸ್ಕಿನ್ನು ಸಮ್ಮರಲ್ಲಿ ತುಂಬ ಆಯಿಲಿಯಾಗಿ ಬಿಹೇವ್ ಮಾಡುತ್ತೆ, ವಿಂಟರಲ್ಲಿ ತುಂಬ ಡ್ರೈ ಸ್ಕಿನ್ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಸೊ ನಾನು ಸಮ್ಮರಲ್ಲಿ ಡಿಫ್ರೆಂಟ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯಶ್ಚರೈಸರ್ ಪ್ರಿಫರ್ ಮಾಡ್ತೀನಿ, ಆ್ಯಂಡ್ ವಿಂಟರಲ್ಲಿ ಅಥವಾ ಡ್ರೈ ಸೀಸನಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಯಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಪ್ರಿಫರ್ ಮಾಡ್ತೀನಿ. ಆಸ್ ಐ ಮೆನ್ಷನ್, ಸನ್ಸ್ಕ್ರೀನ್ ಮತ್ತು ಮಾಯಶ್ಚರೈಸರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ ಹೇಗೆ ಬಿಹೇವ್ ಮಾಡ್ತದೆ ಅಂತ ತಿಳ್ಕೊಂಡು ಚೂಸ್ ಮಾಡಿ. ಓಕೆ, ಇವಾಗ ಸೆನ್ಸಿಟಿವ್ ಸ್ಕಿನ್ ಟೈಪಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ಒಂದು ಸಿಂಪಲ್ ಸೊಲ್ಯೂಷನ್ ಏನಂದರೆ ಫ್ರೇಗ್ರೆನ್ಸ್ ಫ್ರೀ. ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂದರೆ ಜಸ್ಟ್ ಒಂದು ಥಿಂಗ್ ತಲೆಯಲ್ಲಿ ಇಟ್ಕೊಳ್ಳಿ, ಅದು ಫ್ರೇಗ್ರೆನ್ಸ್ ಫ್ರೀ ಆಗಿರಬೇಕು ಅಂತ. ಇನ್ನೂ ಒಂದು ಪ್ರೋ ಟಿಪ್ ಏನು ಅಂತ ಅಂದರೆ, ಯು ಕ್ಯಾನ್ ಯೂಸ್ ಹೈಲ್ಯೂರಾನಿಕ್ ಆಸಿಡ್ಸ್, ಥಿಕ್ ಮಾಯಶ್ಚರೈಸರ್ಸ್ ಆ್ಯಂಡ್ ಅ ಗುಡ್ ಆಯಿಲ್ ಬೇಸ್ಡ್ ಸನ್ಸ್ಕ್ರೀನ್ ಆರ್ ಲೋಷನ್ ಬೇಸ್ಡ್ ಸನ್ಸ್ಕ್ರೀನ್ ವಿಲ್ ವರ್ಕ್ ಬೆಟರ್ ಫಾರ್ ಸೆನ್ಸಿಟಿವ್ ಸ್ಕಿನ್. ಇಷ್ಟೆಲ್ಲ ಸ್ಕಿನ್ ಟೈಪ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ, ನೋ ಮ್ಯಾಟರ್ ಆಫ್ ಸ್ಕಿನ್ ಟೈಪ್ಸ್, ಸನ್ಸ್ಕ್ರೀನ್ ಇಸ್ ಮಸ್ಟ್. ಸೆಕೆಂಡ್ಲಿ, ಪ್ಲೀಸ್ ಡು ನಾಟ್ ಮಿಕ್ಸ್ 2 ಡಿಫ್ರೆಂಟ್ ಆಕ್ಟಿವ್ ಪ್ರಾಡಕ್ಟ್ಸ್ ಅಥವಾ ತುಂಬ ಸೆರಮ್ಸ್ಗಳನ್ನ ಒಂದೇ ಸಲ ಸ್ಕಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಥರ್ಡ್ ಥಿಂಗ್, ನಿಮ್ಮ ಸ್ಕಿನ್ಗೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ಗಿಂತ ಒಂದು ರುಟೀನ್ ಇಂಪಾರ್ಟೆಂಟ್ ಇರುತ್ತೆ. ಆ ರುಟೀನ್ನ ಫಾಲೋ ಮಾಡಿ ಆ್ಯಂಡ್ ಮಿನಿಮಮ್ 4 to 6 ವೀಕ್ಸ್ ಕೊಡಿ ನಿಮ್ಮ ಸ್ಕಿನ್ಗೆ ರಿಸಲ್ಟ್ಸ್ ತೋರ್ಸೋಕ್ಕೆ.
ಪ್ರಾಡಕ್ಟ್ ಕ್ಲೇಮ್ ಮಾಡುತ್ತೆ ಅಂತ 7 ಡೇಸಲ್ಲಿ ವರ್ಕ್ ಆಗುತ್ತೆ, 10 ಡೇಸಲ್ಲಿ ವರ್ಕ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ your skin needs at least 4 weeks to show the results. So now that you all know your skin type and how to care it properly, you can comment down your skin type and come up with your biggest concern. And I'll also be sharing some beginner friendly and suitable skincare products in my upcoming videos. If this video has helped you, please do not forget to like, share, and subscribe. See you in the next one. Until then, take care. Bye bye. Thank you for watching.